ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿಗೆ ಹೋಗಿದ್ವಿ. ಅದರ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಮಾಂತೇಶ್ ಪಾಟೀಲ್ ಸರ್ ಅವರು ನಮಗೆ ಶ್ರೀ ಮೊಹಮ್ಮದ್ ಸಿರಾಜುದ್ದೀನ್ ಎಂಬುವರ ರೈತರ ಸಂಪರ್ಕ ಕೊಟ್ಟರು. ಅವರು ಈ ಕಸಿ ಬದನೆ ಮಾಡೋದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಈ ಭಾಗದಲ್ಲಿ. ಅದಲ್ಲದೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇವರು ತಮ್ಮ ಅಂದರೆ ಕಸಿ ಬದನೆಗಳನ್ನು ಸಪ್ಲೈ ಮಾಡ್ತಿದ್ದಾರೆ, ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಗ್ರಾಫ್ಟಿಂಗ್ ಮಾಡಿ ಅಂತ ಅವ್ರು ಹೇಳ್ತಾಯಿದ್ರು. ಹಾಗಾಗಿ ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಈಗ ನಾವು ಇವ್ರ ತೋಟಕ್ಕೆ ಬರಬೇಕಾದ್ರೆ ಇವ್ರದ್ದು ಈ ಕಸಿ ಮಾಡುವ ಬದನೆ ಕಸಿ ಮಾಡೋದ್ರ ಜೊತೆಗೆ ಇವ್ರು ತೋಟ ಕೂಡ ಮಾಡಿದರು. ನಮಗೆ ನಿಂಬೆ ಕಾಣ್ತು, ಅದ್ರ ಜೊತೆಗೆ ಸೀತಾಫಲ ಕಾಣ್ತು, ಅದ್ರ ಜೊತೆಗೆ ಈ ಬಾರ್ಡ್ರಿಗೆಲ್ಲ ಇವರು ಕಾಡು ಮರಗಳನ್ನೆಲ್ಲ ಹಾಕಿದರು. ಹಾಗಾಗಿ ನಮಗೆ ಇಂಟ್ರೆಸ್ಟಿಂಗ್ ಏನು ಅನಿಸ್ತಂದರೆ ಇವ್ರದ್ದೊಂದು ಕೃಷಿ ಜರ್ನಿ ಇರ್ಬೋದು, ಅಂದರೆ ಕೃಷಿ ಜೀವನವನ್ನು ಹೇಗೆ ಮಾಡಿದ್ರು ಅನ್ನೋದು ನಮಗೆ ಕ್ಯೂರಿಯಾಸಿಟಿ ಬಂತು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಇವರ ಕೃಷಿ ಜೀವನ ಹೇಗೆ, ಏನೆಲ್ಲ ಬೆಳೆಗಳನ್ನು ಮಾಡಿದ್ರು ಮೊದಲು, ಆ ಬೆಳೆಗಳೆಲ್ಲ ಮಾಡ್ತಾ ಹೇಗೆ ಈ ನರ್ಸರಿಗೆ ಬಂದರು ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು 2 ತಿಂಗಳ ಹಿಂದೆ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ವಿ. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ರಾಘವೇಂದ್ರ ಸರ್ ಅವರು ಹೇಳ್ತಾಯಿದ್ರು, ನಮ್ಮ ಸಿರಾಜ್ ಮೂಲಿಮನಿ ಅವ್ರಿಗೆ ಮಾತಾಡಿಸಿ ನೀವು, ಅವರು ಒಂದು ಒಳ್ಳೆಯ ಮಾಹಿತಿ ಕೊಡ್ತಾರೆ, ಬಹಳ ವರ್ಷದ ಕೃಷಿ ಅನುಭವವನ್ನು ಹೊಂದಿದ್ದಾರೆ, ಅದಲ್ಲದೆ ಹೊಸ ಎಕ್ಸ್ಪೆರಿಮೆಂಟ್ಗಳನ್ನು ಕೂಡ ಅವ್ರು ಮಾಡ್ತಾರೆ, ಬಹಳಷ್ಟು ಬಿದ್ದು ಎದ್ದು ಅದರಲ್ಲಿ ಕಲಿತು ಸಾಕಷ್ಟು ಅನುಭವವನ್ನು ಅವರು ತೊಗೊಂಡಿದ್ದಾರೆ, ಅವ್ರದ್ದೊಂದು ಮಾಹಿತಿ ಕೊಡಿ ಅಂತ ಹೇಳ್ತಾಯಿದ್ರು. ಅದಲ್ಲದೆ ನಾವು ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ಕಾಲ್ ಮಾಡಿದ್ವಿ, ಮುಂದೆ ಮಾಡೋಣ ಸರ್ ಅಂತ ಹೇಳಿ ಅಷ್ಟೇ ಬಿಟ್ಟಿದ್ವಿ. ಮತ್ತು ಈಗ ನಾವು ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿಕ್ಸ್ ಹೋದಾಗ ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಮಾಂತೇಶ್ ಪಾಟೀಲ್ ಸರ್ ಅವರು ನಿಮ್ಮ ರೆಫರ್ ಮಾಡಿದ್ರು ಸರ್. ಹಾಗಾಗಿ ಅಂಥದ್ದೇನು ಮಾಡಿದ್ದಾರೆ ಇವರು ಅಂತ ನಮಗೂ ಕ್ಯೂರಿಯಾಸಿಟಿ ಆಯಿತು ಸರ್. ನಿಮ್ಮೆಲ್ಲರೂ ನಿಮ್ಮ ಹೆಸರು ಹೇಳ್ತಾ ಇದ್ದಾರಲ್ಲ ಈ ಭಾಗದ ಜನರು ಅಂತ ಹೇಳಿದಾಗ, ಇವತ್ತಿನ ಕಂತಿನಲ್ಲಿ ಈಗ ನಿಮ್ಮನ್ನು ಸಂದರ್ಶನ ಮಾಡಿ ಸರ್. ಅಂದರೆ ನೀವು ಯಾವ ರೀತಿ ಕೃಷಿ ಮಾಡ್ತಾಯಿದ್ದೀರಾ, ನಿಮ್ಮ ಕೃಷಿ ಹಿನ್ನೆಲೆಯನ್ನು ಏನೆಲ್ಲ ಮಾಡ್ಕೊಂಡಿದ್ದೀರಾ ಅನ್ನೋ ಕುರಿತು ಒಂದು ಮಾಹಿತಿಯನ್ನು ರೈತರಿಗೆ ಕೊಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆ ಸರ್, ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಾ, ಹೇಗೆ? ಸರ್, ನನ್ನ ಹೆಸರು ಮೊಹಮ್ಮದ್ ಸಿರಾಜುದ್ದೀನ್ ಮೂಲಿಮನಿ ಅಂಥೇಳಿ, ಕುಷ್ಟಗಿ ತಾಲೂಕು ಹನುಮಸಾಗರ ಗ್ರಾಮದವನು ನಾನು. ಹಾಂ. ನಾನು ಮೂಲತಃ ಕೃಷಿಕನಲ್ಲ. ಓಕೆ. ನಮ್ಮ ತಂದೆಯವರು ಒಳ್ಳೆಯ ಶಿಕ್ಷಕರು. ಓಕೆ ಸರ್. ಶಿಕ್ಷಕರ ಮಗ ನಾನು ಸ್ವಲ್ಪ ವಿದ್ಯಾಭ್ಯಾಸ ಆಗಿದೆ, ನಂದು ITI ಆಗಿದೆ, PUC ಮುಗಿಸಿದ್ದೀನಿ, CPET ಮಾಡ್ಕೊಂಡಿದ್ದೀನಿ. ಬಟ್ ನಾನು ITI ಕಾಲೇಜ್ ಓದುವಾಗ ಗಂಗಾವತಿ ಭಾಗದಲ್ಲಿ ಓದ್ದವನು ನಾನು. ಅಲ್ಲಿ ನನ್ನ ಕ್ಲಾಸ್ಮೇಟ್ಸ್ಗಳೆಲ್ಲ ಭತ್ತದ ನಾಡು, ಕಣಜ, ಅದು ಭತ್ತದ ಕಣಜ ಅಂಥೇಳಿ ಆ ಭಾಗಕ್ಕೆ ಹೇಳ್ತಾರೆ. ಅಲ್ಲೆಲ್ಲ ಭತ್ತ ಭಾಳ ಬೆಳೀತಾರೆ ಸರ್. ಅವರು ತೋಟಗಳಿಗೆ ಆಗಾಗ್ಗೆ ಹೋಗ್ತಿದ್ದೆ ನಾನು. ಓಕೆ ಸರ್. ಹೋದಾಗ ಹಸಿರು ನೋಡಿ ನನಗೆ ಇಂಟ್ರೆಸ್ಟ್ ಬಂತು. ನಾನು ನನ್ನ ಜೀವನದಲ್ಲಿ ಕೃಷಿಕನಾಗಬೇಕು, ನನ್ನ ತೋಟದಲ್ಲಿ ನಮ್ದು ಹೆಂಗೋ ಹೊಲ ಇದೆ, ನಾನು ಭತ್ತ ಬೆಳಿಬೇಕಂತ ಭಾಳ ನನಗೆ ಅದರ ಬಗ್ಗೆ ಉತ್ಸಾಹ ಮಾಡಲೇಬೇಕಂತ ಹೇಳಿ ಭಾಳ ಆಸೆ ಹುಟ್ಟಿತು. ಓಕೆ ಸರ್. ಈಗ ನೀವು ಜಾಬ್ ಏನಾದರೂ ಆಗಿತ್ತಾ ಸರ್? ಹೀಗಾಗಿ ನನಗೆ ಆ ಸಂದರ್ಭದಲ್ಲಿ 10th ಮೇಲೆ ನಾರಾಯಣಪುರ ಡಿಪೋಕ್ಕೆ ಕಂಡಕ್ಟರ್ ಜಾಬಿಗೆ ಸೆಲೆಕ್ಟ್ ಆಗಿದ್ದೆ ನಾನು. ಓಕೆ ಸರ್. ಹಾಂ. ಮುಂಜಾನೆ ಕಂಡಕ್ಟರ್ ಜಾಬಿಗೆ ಹೋಗಬೇಕಾಗಿತ್ತು ನಾನು. ಆದರೆ ನಮ್ಮ ತಂದೆಯವ್ರ ಆಸೆನೂ ಇತ್ತು, ಅದು ಕಂಡಕ್ಟರ್ ಮಾಡಿಸ್ಬೇಕಂತ. ಅವರೇ ಎಲ್ಲ ಪ್ರಯತ್ನ ಮಾಡಿ ನನಗೆ ಕಂಡಕ್ಟರ್ ಪೋಸ್ಟಿಗೆ ಜಾಬ್ ಆಗಲಿಕ್ಕೆ ಅನುಕೂಲ ಮಾಡಿದ್ರು. ಬಟ್ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಹೀಗಾಗಿ ನಾನು ಕೇಳದೆ ಹನುಮಸಾಗರಕ್ಕೆ ಓಡಿ ಬಂದುಬಿಟ್ಟೆ ನಾನು. ಆ ಕಾಲದಲ್ಲಿ ಯಾವುದೇ ಫೋನ್ ಇರಲಿಲ್ಲ, ಏನಿಲ್ಲ. ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು, ನಮ್ಮ ತಾಯಿಯವರು ಅವರೆಲ್ಲ ಜನ ಕೊಟ್ಟಿದ್ದೆಲ್ಲ ಇದ್ದು ನನ್ನ ಹತ್ರ. ತೊಗೊಂಡು ಬಂದು ನಮ್ಮ ದೊಡ್ಡಪ್ಪ ಅವರು ಈ ಹೊಲ ಮಾಡ್ತಿದ್ರು. ಓಕೆ ಸರ್. ಆವಾಗ ನಾನು ಬೋರ್ ಹಾಕ್ಬೇಕು ದೊಡ್ಡಪ್ಪ ಅಂತ ಹೇಳಿದಾಗ ಅವರು ನಮ್ಮ ತಂದೆ ತಾಯಿ ಜೊತೆ ನಮ್ಮ ಹೊಲ ಅವರೇ ಮಾಡ್ತಿದ್ರು. ಅವರೇ ಕಳಿಸಿರ್ಬೇಕು, ನಮ್ಮ ಅಣ್ಣ ತಮ್ಮಂದಿರ ಅಂತ ನಮ್ಮ ತಮ್ಮ ಕಳಿಸಿರ್ಬೋದು ಅಂತ ತಿಳ್ಕೊಂಡು ನನಗೆ ಸಹಕಾರ ಕೊಟ್ಟರು. ಮುಂಜಾನೆ ಬೋರ್ ಹಾಕಿಸ್ಬಿಟ್ವಿ. ಅದು ನನ್ನ ಅದೃಷ್ಟ ಚೆನ್ನಾಗಿತ್ತು. ಆ ಸಂದರ್ಭದಲ್ಲಿ ಅಂತರ್ಜಲ ಮಟ್ಟ ಭಾಳ ಮೇಲ್ಮಟ್ಟದಲ್ಲಿ ಇತ್ತು ಈ ಭಾಗದಲ್ಲಿ. ಹೀಗಾಗಿ 20 ಫೀಟ್ಗೆ ನೀರು ಬಂತು ಅಲ್ಲಿ. ಓಕೆ ಸರ್. 80 ಫೀಟ್ನೊಳಗೇ ಒಂದು 4.5 ಇಂಚು ನೀರಾಗಿಬಿಡ್ತು ಅವಾಗ. ಆ ನೀರಿನಿಂದ ಪ್ರಾರಂಭ ನಾನು ಭತ್ತನೇ ಶುರು ಮಾಡಿದೆ. ಫಸ್ಟಿಗೆ ಭತ್ತನೇ ಶುರು ಮಾಡಿದೆ. ಎಲ್ಲ ಭೂಮಿನ ಮಟ್ಟ ಮಾಡಿಕೊಂಡು ಅಲ್ಲಿ ಏನೇನು ಮಾಡ್ತಾರೆ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡಿದ್ದೆ ನಾನು. ಆಮೇಲೆ ಕೆಲವು ಅನುಭವಕ್ಕಾಗಿ ಇನ್ನೂ ಸ್ವಲ್ಪ ನನಗೆ ಪ್ರಾಕ್ಟಿಕಲಾಗಿ ಅವರು ನನಗೆ ಕಲಿಸ್ಕೊಳ್ಳಿ ಅಂತ ಅಲ್ಲಿ ಸ್ನೇಹಿತರ ತಂದೆ ತಾಯಿಗಳನ್ನ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆಲ್ಲ ನನಗೆ ಐಡಿಯಾ ಕೊಟ್ಟರು ಯಾವ ಥರ ಮಾಡ್ಬೇಕಂತೇಳಿ. 3 ವರ್ಷ ಸತತ ಭತ್ತ ಬೆಳೆದೆ. ಈ ಕೃಷಿಗೆ ಯೋಗ್ಯವಲ್ಲದ ಜಮೀನು ಮೊದಲನೇದಾಗಿ ನಂದು. ಓಕೆ.
ಈ ಭಾಗದಲ್ಲಿ ಸೌಳು ಕರಲು ಅಂತ ಕರಿತೀವಿ ಸರ್. ಓಕೆ. ಅಂಥ ಭೂಮಿಯಲ್ಲಿ ನಾನು ಅವ್ರ ಪದ್ಧತಿಯಲ್ಲಿ ಭತ್ತ ಬೆಳೆದು ಅವರೆಲ್ಲ 50 ಚೀಲದವರೆಗೂ ಭತ್ತ ಬೆಳಿತಾರೆ ಸರ್. ನಾನು ಇಲ್ಲಿ 30 ಚೀಲದವರೆಗೂ ಬೆಳೆದೆ. ಓಕೆ. ಅಂದರೆ ಅದು ಅವಾಗಿನ ಸುದ್ದಿ. ಅವಾಗೆ ಅವರು ಎಕರೆಗೆ 50 ಚೀಲ ಬೆಳೀತಿದ್ದಾರೆ. ಹಾಂ ಸರ್. ಆ ಟೈಮಲ್ಲಿ ಈ ಭಾಗದಲ್ಲಿ ಭತ್ತ ಇತ್ತಾ? ಭತ್ತ ಇರಲಿಲ್ಲ ಸರ್. ನೀವೇ ಫಸ್ಟ್ ಭತ್ತ ಬೆಳೆದವನು. ಮುಂಚೆ ಅಂದರೆ ಆ ಕಡೆ ಬೇರೆ ಭಾಗದಲ್ಲಿ ಈ ಚೆಲ್ಗದ್ದಿ ಅಂತ ಹೇಳಿ ಕೆಲವು ಕೂರಿಗೆ ನೆಲ್ಲು ಇಂಥವೆಲ್ಲ ಮೊದಲು ಮಾಡ್ತಿದ್ರಿ ಇಲ್ಲೆಲ್ಲ ಸೌಳು ಭೂಮಿ ಇದ್ದಲ್ಲಿ. ಬಟ್ ಈ ನಾಟಿ ಮಾಡೋ ವಿಧಾನ ಫಸ್ಟ್ ನಾನೇ ನೀವೇ ಮಾಡಿದ್ದು. ಇಲ್ಲಿ ಬಂದು 64 ಅಂತ ಹೇಳಿ ಸೋನಾ ಮಸೂರಿ ಈ ತಳಿಗಳನ್ನು ಇಲ್ಲಿ ಬೆಳೆದೆ. ಬಟ್ ದೇವ್ರದ್ದೇ ಒಳ್ಳೆ ಇಳುವರಿನೂ ಬಂದವು ಅವಾಗ. ಈ ಕೊಳೆಯ ಬಾವಿಗೆ 30 kg ಚೀಲದವರೆಗೂ ನಾವು ತೆಗೆದೆ. ಇಲ್ಲಿ ಏನು ಸಮಸ್ಯೆ ನನಗೆ ಬಂತಂದರೆ, ಇಲ್ಲಿ ಜನರಿಗೆ ಭತ್ತ ನಾಟಿ ಮಾಡುವ ವಿಧಾನ ಆಗಲಿ, ಭತ್ತದಲ್ಲಿ ಬರ್ತಕ್ಕಂಥ ಕಳೆಗಳನ್ನು ತೆಗೆಯೋದು, ಅದನ್ನ ಏನೇನು ಕೆಲಸಗಳಿದೆ ಅದು ಇಲ್ಲಿ ಜನರಿಗೆ ಅನುಭವ ಇರಲಿಲ್ಲ. ಆಮೇಲೆ ಇಲ್ಲಿ ಬೆಳೆದಂಥ ಭತ್ತನ ಇಲ್ಲಿ ಯಾರು ತೊಗೊಳ್ಳೋರು ಇರಲಿಲ್ಲ, ಖರೀದಿದಾರರು. ಓಕೆ. ನಾನು ಏನು ಮಾಡಿದ್ರು ಎಲ್ಲ ತೊಗೊಂಡೋಗಿ ಗಂಗಾವತಿಗೇ ಒಯ್ಬೇಕಾಗ್ತಿತ್ತು. ಓಕೆ. ಹೀಗಾಗಿ ನನಗೆ ಖರ್ಚು ಜಾಸ್ತಿ ಅನ್ನಿಸ್ತಾ ಇತ್ತು ಸರ್. ಹೀಗಾಗಿ ಇದು ಬೇಡ ಅಂತ ಮತ್ತೆ ಬೇರೆ ಬೆಳೆಗಳಿಗೆ ವಾಲಿದೆ ನಾನು. ಓಕೆ. ಆ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ಬೀಜ ನಿಗಮದವರು ಹತ್ತಿ DCH ಹತ್ತಿ ಏನಿದೆಯಲ್ಲ ಅದರ ಬೀಜೋತ್ಪಾದನೆಯನ್ನು ಈ ಭಾಗದಲ್ಲಿ ಕೊಟ್ಟಿದ್ರು. ಅವಾಗ ನಾನು ಅದನ್ನು ಮಾಡಿದೆವು. ಅದು ಆಗಿನ ಕಾಲಕ್ಕೆ ಸ್ವಲ್ಪ ಬಹಳ ಕೆಲಸ ಹೌದು. ಸ್ವಲ್ಪ ದಿನ ಅದನ್ನು ಮಾಡಿದೆ. ಅದಾದ ನಂತರ ಕೆಲವು ದಿನ ಮೆಕ್ಕೆಜೋಳದ ಬೀಜೋತ್ಪಾದನೆ, ಸಜ್ಜೆ ಬೀಜೋತ್ಪಾದನೆ, ಆಮೇಲೆ ಮೈಕ್ರೋ ಕಂಪನಿಯವ್ರದ್ದು 44 ಅಂಥವೆಲ್ಲ ಮಾಡಿದೆ. ಬಟ್ ಅವೆಲ್ಲ ಲಾಭ ಅನ್ನಿಸ್ಲಿಲ್ಲ. ಅತಿಯಾಗಿ ರಾಸಾಯನಿಕ ಬಳಸಬೇಕಾಗ್ತಿತ್ತು. ನಂತರ ದಿನಮಾನದಲ್ಲಿ ಏನಾಯಿತು, ಇಲ್ಲಿ ರಾಸಾಯನಿಕ ಬಳಸಿ ಮೊದಲೇ ನಮ್ಮ ಭೂಮಿ ಬಂಜರು ಭೂಮಿ ಇದ್ದಂಗೆ ಮತ್ತೆ ರಾಸಾಯನಿಕ ಹೊಡೆದು ಮತ್ತೆ ರಾಸಾಯನಿಕ ಮತ್ತೊಂದಿಷ್ಟು ಹದಿಗಳ್ಲಿಕ್ಕೆ ಶುರು ಆಯಿತು. ಅದೇ ನನ್ನ ಜೀವನ ಹಾಗೆ ಬಂತು. ಏಳು ಬೀಳುಗಳು ಬರ್ತಾ ಹೋದು. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸ್ಯಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸ್ಯಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ. ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ. ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ. ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು.
ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ, ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಯಾವಾಗ ಇಲ್ಲಿ 2001ನೇ ಇಸ್ವಿಯಲ್ಲಿ ಕೊಪ್ಪಳದ ನಮ್ಮ ಗವಿಸಿದ್ದೇಶ್ವರ ಈಗಿರ್ತಕ್ಕಂಥ ಏನು ಪೂಜ್ಯರಿದ್ದಾರೆ, ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಮತ್ತು ಬಸವರಾಜ ತಂಬಾಕಿ ಅಂಥೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಿದ್ದರು. ಓಕೆ ಸರ್. ಮಹಾರಾಷ್ಟ್ರದ ಒಬ್ಬರು ವಿಜ್ಞಾನಿ ಸುಭಾಷ್ ಪಾಳೇಕರ್ ಅಂಥೇಳಿ ಅವ್ರನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿದರು. ಓಕೆ. ಬೀದರ್ ಜಿಲ್ಲೆಯವರು ನಮ್ಮ ಬಸವರಾಜ ತಂಬಾಕಿಯವರು ಪರಿಚಯ ಮಾಡಿ ಮೊದಲನೇ ಒಂದು ಅವ್ರದ್ದು ಕಾರ್ಯಾಗಾರನ ಕೂಡಲ ಸಂಗಮದಲ್ಲಿ ನಡೆಸಿದರು. ಅದು ಮುಗಿದ ತಕ್ಷಣ ಎರಡನೇ ಕಾರ್ಯಾಗಾರ ಏನಿದೆಯಲ್ಲ, ಇಲ್ಲಿ ನಮ್ಮ ಕೊಪ್ಪಳ ಗವಿಸಿದ್ದೇಶ್ವರದ ನಮ್ಮ ಈಗ ಅಭಿನವ ಪೂಜ್ಯರು ಏನಿದ್ದಾರೆ ಅವರು ನಡೆಸಿ ನಮ್ಮ ರೈತರಿಗೆಲ್ಲರಿಗೂ ಉಚಿತ ಊಟ ವಸತಿ ಎಲ್ಲ ಕೊಟ್ಟು 6 ದಿನದ ತರಬೇತಿ ಕೊಟ್ಟರು. ಆ ತರಬೇತಿಯಲ್ಲಿ ನಾನು ಒಂದು 6 ದಿನ ಭಾಗವಹಿಸಿದೆ. ಭಾಗವಹಿಸಿದಾಗ ನನಗೆ ಅದು ಅವ್ರು ಹೇಳಿದ್ದೆಲ್ಲ ಸರಿ ಅನ್ನಿಸ್ತು ನನಗೆ. ಓಕೆ, ನಾವು ಶುರುನ ಮಾಡಿಬಿಡೋಣ, ಇನ್ನು ಇವತ್ತಿನಿಂದ ಇಲ್ಲಿಂದ ನಾವೊಂದು ಪ್ರತಿಜ್ಞೆ ಮಾಡಿ ಹೋಗೋಣ, ಸರ್ಕಾರಿ ಗೊಬ್ಬರ, ಏನು ರಾಸಾಯನಿಕ ಗೊಬ್ಬರ ಔಷಧಗಳನ್ನು ಬಳಸೋದನ್ನು ಕಡಿಮೆ ಮಾಡಿ ಸಾಧ್ಯ ಆದಷ್ಟು ನಾವು ನಮಗೆ ಲಾಭ ಕಡಿಮೆ ಉಳಿದ್ರೂ ಪರವಾಗಿಲ್ಲ, ಸಾವಯವ ಪದ್ಧತಿ ಕಡೆಗೆ ಹೋಗೋಣ, ಪ್ರಯತ್ನ ಮಾಡಿ ನೋಡೋಣ ಅಂತೇಳಿ ಬಂದ ತಕ್ಷಣವೇ 4 ಬ್ಯಾರಲ್ಗಳನ್ನು ಖರೀದಿ ಮಾಡಿದೆ ನಾನು. ಇಲ್ಲಿ ಸಿಮೆಂಟಿನ ಡೋಣಿಗಳು, ಈಗೂ ಆ ಸಿಮೆಂಟಿನಗಳು ಅಲ್ಲೆಲ್ಲಿ ಉಳ್ಕೊಂಡಿದ್ದಾವೆ ಸರ್. ಆ ಡೋಣಿಗಳನ್ನು ಖರೀದಿ ಮಾಡಿ ಅವತ್ತೇ ನನ್ನ ಹತ್ರ ಜವಾರಿ ಆಕಳ ಇತ್ತು, ಅಲ್ಲಿಂದ ಶುರು ಮಾಡಿದೆ. ಈ ನಿಂಬೆ ಏನಿದೆಯಲ್ಲ, ಇದು ಇನ್ನೂ 2.5-3 ವರ್ಷದ ಸಸಿ ಇತ್ತಿದು ಅಂತ ಹೇಳ್ಕೊಳ್ಳೋಂಥ ಬೆಳವಣಿಗೆ ಆಗಿರಲಿಲ್ಲ. ಯಾಕಂದರೆ ಇದು ಸಂಪೂರ್ಣ ಸೌಳು ಭೂಮಿ ಆಗಿರೋದ್ರಿಂದ ಇದು ಅವಾಗಿಂದ ಬೆಳೆದಿದೆ. 26ನೇ ವರ್ಷದ ಗಿಡ ಸರ್ ಇದು. 26ನೇ ವರ್ಷದ ಗಿಡ, 25 ವರ್ಷ ಕಂಪ್ಲೀಟ್ ಆಗಿದೆ ಈಗ, 26ನೇ ವರ್ಷ ರನ್ನಿಂಗ್ ಸರ್ ಇದು. ಅವಾಗ ಇದ್ರ ಮೇಲೆ ಮೊದಲ ಪ್ರಯೋಗ ನಡೀತು. ನಾನು ಫಸ್ಟ್ ಪ್ರಾರಂಭ ಮಾಡಿದ್ದೆ ನಾನು ನಿಂಬೆ ಮೇಲೆ. ಅದು 3 ತಿಂಗಳದೊಳಗೆ ನನ್ನ ಗಿಡದ ಬೆಳವಣಿಗೆ, ಇಲ್ಲಿ ಭೂಮಿಯ ಆಕಾರ ಎಲ್ಲ ಚೇಂಜ್ ಆಗ್ತಾ ಹೋಯಿತು. ಯಾಕಂದ್ರೆ ನನಗೆ ಕೆಲವು ಡೋಸ್ಗಳನ್ನು ಯಾವ ಥರ ಕೊಡಬೇಕು, ಪ್ರಾರಂಭದಲ್ಲಿ ಯಾವ ಥರ ಕೊಡಬೇಕು ಎಲ್ಲ ನಾನು ಸಂಪೂರ್ಣ, ಯಾಕಂದರೆ ನನಗೆ ಹಿಂದಿನೂ ಬರ್ತಿತ್ತು, ಅವ್ರು ಹಿಂದಿಯಲ್ಲಿ ಹೇಳ್ತಿದ್ರು, ನಂತರ ಇನ್ನೊಬ್ಬರು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್, 2 ಸಲ ನನ್ನ ತಲೆಯೊಳಗೆ ತುಂಬಿಡ್ತದು. ಅವತ್ತಿಂದ ಅದು ಸಂಪೂರ್ಣ ಕೇಳ್ಕೊಂಬಂದು ಅದನ್ನು ಮಾಡ್ಕೊತ ಬಂದೆ. ಅದು ಮಾಡ್ಕೊಂಡು ಬಂದಮೇಲೆ ನನ್ನ ನಿಂಬೆ ಫುಲ್ ಡೆವಲಪ್ ಆಗಿಬಿಟ್ಟು ಸರ್. ಡೆವಲಪ್ ಆಗಿ ಆ ಸಂದರ್ಭದಲ್ಲೇ ಈಗ ಹೆಚ್ಚು ಕಡಿಮೆ 2003-4ರಲ್ಲಿ ನನಗೆ 90 ಗಿಡದಿಂದ ವರ್ಷಕ್ಕೆ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಮೊದಲನೇ ಇಳುವರಿನೇ ಪ್ರಾರಂಭ ಆಗಿಬಿಡ್ತು. ಅವಾಗೇ ಸರ್, ಅವಾಗ ಪ್ರಾರಂಭ ಆಯಿತು. ಬರ್ತಾ ಬರ್ತಾ ಮತ್ತೆ ಗಿಡಗಳ ಸೈಜ್ ದೊಡ್ಡದಾಗ್ತಾ ಹೋಯ್ತು. ಆಮೇಲೆ ಈಗಂತೂ ಇತ್ತೀಚೆಗೆ ಪ್ರತಿ ವರ್ಷ 4 ಲಕ್ಷ ರೂಪಾಯಿ ಮಿನಿಮಮ್ ಆಗ್ತಾ ಇದೆ ಸರ್. ಇರೋದು ನಂದು ಕೇವಲ 10 ಗುಂಟೆ ಭೂಮಿಯಲ್ಲಿ ಬೆಳೆದಿದ್ದೀನಿ. ಆದರೆ ಅವ್ರು ಬರೋದಕ್ಕಿಂತ ಮುಂಚೆ ನಾನು ನಾಟಿ ಮಾಡಿರೋದ್ರಿಂದ ನನಗೆ ಈ ಪದ್ಧತಿ ಚೆನ್ನಾಗಿ ಗೊತ್ತಿರಲಿಲ್ಲ. ಯಾವ ಸೈಜಿಗೆ ನಾಟಿ ಮಾಡಬೇಕು, ಎಷ್ಟು ದೂರ ಇರಬೇಕು ಗಿಡದಿಂದ ಗಿಡಕ್ಕೆ, ಸಾಲಿನ ಗೊತ್ತಿರಲಿಲ್ಲ. ಈ 10 ಅಡಿನೇ ದೂರ ಕಾಣಿಸ್ತು. ಯಾಕಂದರೆ ಗಿಡ ಕೊಟ್ಟಿರೋದೇ ಒಂದು ಚೋಟ ಇದ್ದವು, 1 ಫೀಟು, ಒಂದೊಂದೇ ಟೊಂಗೆಗಳಿದ್ದು, ಅದು ದೂರ ಕಾಣಿಸ್ಲಿಕ್ಕೆ ಅಯ್ಯೋ ಇದು ದೂರ ಆಗ್ತಿದೆ. ಯಾಕಂದ್ರೆ ನನಗಿನ್ನೂ ಹೊಸದಾಗಿ ವ್ಯವಸಾಯ, ದೂರ ಆಗ್ತೇನೋ ಅಂಥೇಳಿ 10 ಅಡಿಗೆ ಒಂದು ಮಾಡಿದೆ. ಪ್ರಾರಂಭದಲ್ಲಿ ನನಗೆ ಇದ್ರ ಒಳಗಡೆ ಹೋಗಲಿಕ್ಕೆ ಬರಲಿಲ್ಲ. ಆವಾಗ ದುಡ್ಡು ಬರ್ತಿತ್ತು ಇದರಲ್ಲಿ ನಿಂಬೆ. ಆ ನಿಂಬೆ ನೋಡಿದಾಗ ನನಗೆ ಇಲ್ಲಿ 50, ಆ ಸಂದರ್ಭದಲ್ಲಿ 50 ಮಾರಾಟ ಆಗ್ತಿತ್ತು. ಅಲ್ಲಿ 50 ಬಿದ್ದಿದೆ ಅಂತ ಗೊತ್ತಾಗ್ತಿತ್ತು. ಬಟ್ ಅಲ್ಲಿ ತಗೊಂಡು ಬರಬೇಕಲ್ಲ, ಅದು ಒಳಗೆ ಹೋಗಿ ಹೊಟ್ಟೆ ಹಚ್ಚಿ ನೆಲಕ್ಕೆ ಮಕ್ಕಳು ಹೋದಂಗೆ ಮಲ್ಕೊಂಡು ಹೋಗ್ತಿದೆ. ಆದರೆ ಆಮೇಲೆ ಬರ್ತಾ ಬರ್ತಾ ಗಿಡ ಬೆಳೀತಾ ಹೋಯ್ತು. ಕೆಳಗಿನ ಟೊಂಗೆಗಳು ಒಣಗಿದ್ವೆಲ್ಲ ತೆಗಿತಾ ಹೋದ್ವಿ. ಇವತ್ತು 25ನೇ ವರ್ಷದ ಗಿಡ, ಒಳಗಡೆ ನಾವು ಆರಾಮಾಗಿ ಅಡ್ಡಾಡಬಹುದು. ಇದರಲ್ಲಿ ನನಗೆ ಒಳ್ಳೆ ಲಾಭ ಆಗ್ತಾ ಇದೆ. ಈ ಲಾಭದಿಂದ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ 250 ಎಕರೆ ಮೇಲ್ಪಟ್ಟ ನಿಂಬೆ ನನ್ನ ಮಾರ್ಗದರ್ಶನದೊಳಗೆ ಬೆಳೆಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಸ್ನೇಹಿತರು ನನಗೇನು ಪರಿಚಯ ಆಗ್ತಾರೆ, ಅವರೆಲ್ಲರಿಗೂ ಒತ್ತಾಯ ಮಾಡಿ ಇದು ಒಳ್ಳೆ ಲಾಭ ಇದೆ, ಇದನ್ನು ಮಾಡಿರಿ, ಬೇರೆ ಬೆಳೆನೂ ಮಾಡಿರಿ. ಯಾಕಂದ್ರೆ ನಾವು ಬದುಕಬೇಕು, ಇನ್ನೊಬ್ರು ಬದುಕಬೇಕು. ಯಾಕಂದ್ರೆ ಎಲ್ಲರೂ ಪ್ಲಾಂಟೇಶನ್ ಮಾಡಿರಿ ಅಂದಾಗ ನಮಗೆ ಆಹಾರ ಹೊಟ್ಟೆಗೆ ಬೇಕು. ಮತ್ತು ಅವನು ಬಿಟ್ಟು ಬರೀ ಇಂಥವಕ್ಕೆ ನಿಂತರೆ ನಾವು, ಯಾಕಂದ್ರೆ ನಮಗೆ ಒಂದು ವಿಶೇಷ ಸ್ಥಾನ ದೇವರು ಕೊಟ್ಟಿದ್ದಾನೆ. ನಾವೆಲ್ಲ ನಮಗೇನಂತಾರಂದ್ರೆ ಭಗವಂತ ಕಳಿಸಿರೋದು ಕೃಷಿ ಮಾಡುವನು ವಿಶಿಷ್ಟ ಮಾನವ ಅಂತ ಹೇಳಿ ಕಳಿಸ್ಯಾನಂತ ಸರ್. ನಮ್ಮ ಹಿರಿಯರು ಹೇಳ್ತಿರ್ತಾರೆ, ನಿಜ ಕೂಡ ಅದು. ಯಾಕಂದ್ರೆ ನಾವು ದೇಶದ ಹೊಟ್ಟೆ ತುಂಬಿಸೋರು. ಹೀಗಾಗಿ ಬರೀ ಗಿಡಗಳನ್ನು ಬಾಡಿ ನಮ್ದಷ್ಟೇ ನೋಡ್ಕೊಳ್ಳೋದಕ್ಕಿಂತ ಜಗತ್ತನ್ನು ಬದುಕೋಣ, ಅದ್ರ ಜೊತೆಗೆ ನಾವು ಬದುಕೋಣ ಅನ್ನೋ ಉದ್ದೇಶದಿಂದ ಸ್ವಲ್ಪ ಪ್ಲಾಂಟೇಶನ್ ಮಾಡಿರಿ ಅಂತೇಳಿ ಎಲ್ಲರಿಗೂ ಒತ್ತಾಯ ಮಾಡಿ
ಆಲ್ರೆಡಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 250 ಎಕರೆ ಮೇಲ್ಪಟ್ಟು ನಿಂಬೆ ನಾಟಿ ಮಾಡಿಸಿ ನನ್ನ ಮಾರ್ಗದರ್ಶನದಲ್ಲಿ ಬೆಳೆಸ್ತಾ ಇದ್ದೀನಿ. ಅಂದರೆ ಸಸಿನೂ ನೀವೇ ಕೊಟ್ಟಿದ್ದೀರಾ? ಬೇರೆ ಕಡೆಯಿಂದ ನಮ್ಮ ಬಿಜಾಪುರ ಭಾಗದ ನಮ್ಮ ರಾಜಶೇಖರ್ ನಿಂಬರ್ಗಿ ಅವರು ಅಂತ ಒಳ್ಳೆ ರೈತರಿದ್ದಾರೆ ಸರ್. ಅವರಿಂದ ನಾನು ಈಗಾಗಲೇ 9 ವರ್ಷದಿಂದ ಅವರಿಗೆ ಪರಿಚಯ. ಯಾಕಂದರೆ 9 ವರ್ಷದಿಂದ ಎಲ್ಲರಿಗೂ ನಾನು ಅಲ್ಲೇ ಸಸಿ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರ ತೋಟ ನೋಡಿದ್ದೀನಿ, ನಾನು ಭಾಳ ಸರಿ ಹೋಗಿದ್ದೀನಿ. ಅವರ ಕಾಯಿಗಳು ಚೆನ್ನಾಗಿದೆ, ರೋಗಗ್ರಸ್ತ ಇಲ್ಲ, ರೋಗ ಮುಕ್ತವಾಗಿದ್ದಾವೆ ಸರ್. ಕೆಲವು ತೋಟದಲ್ಲಿ ಕಜ್ಜಿ ಅವೆಲ್ಲ ಬಹಳಷ್ಟು ರೋಗಗಳು ಇರ್ತಾವೆ. ಅಂಥ ತೋಟಗಳನ್ನು ಯಾಕಂದರೆ ಸಸಿ ಆಯ್ಕೆ ಮಾಡುವಾಗ ತಾಯಿ ಗಿಡ ಚೆನ್ನಾಗಿರಬೇಕು. ಅವ್ರದ್ದು ಸಂದರ್ಶನ ಮಾಡಿದ್ವಿ ಸರ್. ಒಳ್ಳೆ ರೈತರು ಕೂಡ ಒಳ್ಳೆ ಮಾಹಿತಿನೂ ಕೂಡ ಕೊಟ್ಟರು. ನರ್ಸರಿ ಕೂಡ ಅವ್ರದ್ದು ಚೆನ್ನಾಗಿ ಮಾಡಿದ್ದಾರೆ, ಅಂದ್ರೆ ರೋಗ ಮುಕ್ತ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ನಾವು ಆರ್ಟಿಕಲ್ ಕೂಡ ಬರ್ದಿದ್ವಿ ಸರ್, ಒಳ್ಳೆ ಚೆನ್ನಾಗಿದಾವ್ ಸರ್. ಈಗ ಅಲ್ಲಿಂದ ತಗೊಂಡು ಹೋದವರು ಅದನ್ನೇ ಹೇಳ್ತಾರೆ ಸರ್, ಒಳ್ಳೆ ಸಸಿಗಳನ್ನ ಕೊಟ್ಟರು ಅವರು ಒಳ್ಳೆ ಇದು ಮಾಡ್ತಾರೆ ಅಂತೇಳಿ. ಹಿಂಗಾಗಿ ಒಳ್ಳೆ ಇಳುವರಿ ಬರ್ತಾವೆ ಅನ್ನೋದು ನಮಗೆ ಸಂಪೂರ್ಣ ವಿಶ್ವಾಸ ಬಂದ ಮೇಲೆ ನಾವು ರಾಜಶೇಖರ್ ನಿಂಬರ್ಗಿ ಅವರು ಇದುವರೆಗೂ ಅಲ್ಲೇ ಕೊಡಿಸ್ತಾ ಇದ್ದೀನಿ. ಈ ವರ್ಷ ಅಂತೂ ವಿಚಿತ್ರವಾಗಿ ನನ್ನಿಂದ ನನ್ನ ಒಂದು ಹೆಸರಿನ ಮೇಲೆ ನಾನು ಅಲ್ಲಿ ಹೋಗಿರಲ್ಲ. ಕರ್ನಾಟಕದ ನಾನು ನಿಂಬೆ ಬೆಳೆದಿನ ಅಂತ ಗೊತ್ತಾಗಿರೋದ್ರಿಂದ ಕರ್ನಾಟಕದ ಮೂಲೆಯಿಂದ ಕರೆಗಳು ಬಂದಾಗ ಇಂಥಲ್ಲಿ ಚೆನ್ನಾಗಿ ಸಿಗ್ತಾವೆ ತಗೊಳ್ರಿ ಅಂತ ಹೇಳಿದ್ದೀನಿ. ಅಲ್ಲಿ ಹೋದ್ಮೇಲೆ ಅವ್ರು ಸಿರಾಜ್ ಮೂಲಿಮನಿಯವರು ಹೇಳ್ಯಾರ ಅಂತಂದಾಗ ಅವ್ರು ನನಗೆ ವಾಪಸ್ ನಿಮ್ಮ ಕಡೆಯಿಂದ ಬಂದಿದ್ರು, ಶಿವಮೊಗ್ಗದಿಂದ ಬಂದಿದ್ರು, ಮೈಸೂರಿಂದ ಬಂದಿದ್ರು, ಎಲ್ಲೆಲ್ಲೋ ಇಡೀ ಕರ್ನಾಟಕದ ಮೂಲೆಯಿಂದಲೂ ಬಹಳಷ್ಟು ಸಸಿಗಳು ಖರೀದಿಯಾಗಿದ್ದವು ಸರ್. ಬಹಳ ಖುಷಿಯಾಗಿದ್ದಾರೆ ಅವರು, ಒಳ್ಳೆ ರೈತರು. ನಿಮ್ಮ ಬಗ್ಗೆ ಈಗ ಜಾಸ್ತಿ ನಾವು ಬೆಳಗಾಂಕ್ ಹೋಗಿದ್ವಿ ಸರ್ ಜುಲೈ ಸಮಯದಾಗ. ಆ ಸಮಯದಾಗ ನಮ್ಮ ಮಲ್ಲಣ್ಣ ತುಳಜಣ್ಣ ಅವರು ಹೇಳ್ತಿದಾರೆ ಸರ್, ಈಗ ನೀವು ಈಗ ಇತ್ತೀಚೆಗೆ ಈಗ ಬದನೆ ಕಸಿ ಮಾಡಿ ನಮ್ಮ ಸಿರಾಜ್ ಅಂತೇಳಿ ಮಾಡ್ತಾ ಇದ್ದಾರೆ ಅವರು. ನೀವು ಅವ್ರದ್ದು ಒಂದು ಸಂದರ್ಶನ ಮಾಡಬೇಕು ನೀವು, ಯಾಕಂದ್ರೆ ಅವ್ರು ಬಹಳ ಸ್ವಲ್ಪ ಕಷ್ಟಪಟ್ಟು ಅದು ಎಲ್ಲ ಸಕ್ಸಸ್ ಓಕೆ ಅಂದಮೇಲೆ ರೈತರಿಗೆ ರೆಕಮೆಂಡ್ ಮಾಡ್ತಾರೆ, ಅವ್ರು ಕೊಡ್ತಾರೆ ಅಂತ ಹೇಳಿ. ಹಾಗಾಗಿ ಫಸ್ಟ್ ನಮ್ಗೆ ನರ್ಸರಿದ್ ನಮ್ಗೆ ಭಾರಿ ಇಂಟ್ರೆಸ್ಟ್ ಅನ್ಸುತ್ತೆ ಸರ್. ನೀವು ಹೆಂಗೆ ನಿಂಬೆ ಅಂದ ತಕ್ಷಣ ನಾವು ರಾಜಶೇಖರ್ ನಿಂಬರಿ ಸರ್ ಹೆಸರು ಹೇಳಿದ್ರಿ, ಬದನೆ ಕಸಿ ಅಂತ ಹೇಳೋಣ ನಮ್ಗೆ ನಿಮ್ಮ ಹೆಸರನ್ನೇ ನೆನಪಾಗುತ್ತೆ ಸರ್. ಹಾಗಾಗಿ ಈಗ ನರ್ಸರಿ ಬಗ್ಗೆ ತಿಳ್ಕೊಳ್ಳೋಣ ಸರ್, ನೀವು ಯಾವ ರೀತಿ ಬಂದ್ರಿ ಸರ್ ಇದಕ್ಕೆ? ಈಗ ನಂದು 1991ರಲ್ಲಿ ನಾನೇನು ಇಲ್ಲಿ ಕೃಷಿಗೆ ಬಂದೆ ಸರ್. ಆವಾಗ ನಾನು ಕೃಷಿ ಇಲಾಖೆಯವ್ರ ಜೊತೆ ಸಂಪರ್ಕದಲ್ಲಿ ಇರ್ತಿದ್ದೆ, ತೋಟಗಾರಿಕೆ ಇಲಾಖೆಗಳು. ಯಾಕಂದ್ರೆ ನನಗೇನು ಕೃಷಿ ಗೊತ್ತಿರಲಿಲ್ಲ, ಕಲಿಬೇಕಾಗ್ಯದ. ಯಾಕಂದ್ರೆ ಕಲ್ತು ಬಂದವನು ಸಣ್ಣವನಿದ್ದಾಗಲಿದ್ದ ಮಾಡ್ತಾ ಬಂದಿದ್ರೆ ನಮ್ಮ ತಂದೆ ತಾಯಿಗಳಾಗಲಿ ನಮ್ಮ ತಾತ ಮುತ್ತಾತ ಆಗಲಿ ಕಲ್ತಿರ್ತಿದ್ರು, ಅದನ್ನ ನೋಡಿ ನಾವು ಮುಂದುವರಿಸ್ಬೋದಾಗಿತ್ತು. ಏಕದಮ್ ನಾನು ಕೃಷಿ ಕಾಲಿಟ್ಟಿರೋದ್ರಿಂದ ನನಗೆ ಜ್ಞಾನ ಬೇಕು, ಕೃಷಿ ಜ್ಞಾನ. ಹೀಗಾಗಿ ನಾನು ಕೃಷಿ ಇಲಾಖೆಯವರಿಗೆ, ತೋಟಗಾರಿಕೆ ಇಲಾಖೆಯವ್ರಿಗೆ ಕೇಳ್ತಿದ್ದೆ, ನಿಮ್ಗೆ ಏನಾದರೂ ಟ್ರೈನಿಂಗ್ಗಳಿದ್ದಾಗ ನನಗೆ ಕರೀರಿ, ನಾನು ಬರ್ತೀನಿ ಅಂತೇಳಿ. ಹೀಗಾಗಿ ನಾನು ಗಂಗಾವತಿ ಭಾಗದಲ್ಲಿ ನನಗೆ ಕೆಲವು ಪರಿಚಯ ಇರೋದ್ರಿಂದ ಅಲ್ಲಿ ಗಂಗಾವತಿ ಭಾಗದಲ್ಲಿ ಒಡ್ರಟ್ಟಿ ಕ್ಯಾಂಪ್ ಅಂತ ಬರ್ತದೆ ಸರ್. ಗೊತ್ತು ಸರ್. ಅಲ್ಲಿ ತೋಟಗಾರಿಕಾ ಇಲಾಖೆ ಇದೆ. ಅಲ್ಲಿ ನಮ್ಮಂಥ ರೈತರಿಗೆ ತರಬೇತಿ ಕೊಟ್ಟು, ಊಟ ವಸತಿ ಕೊಟ್ಟು ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ಇದಾವೆ ಸರ್. ಇಲ್ಲಿ ಡೆನ್ಮಾರ್ಕ್ನವರು ಒಂದು ನಡೆಸ್ತಿದ್ರು ಆ ಸಂದರ್ಭದಲ್ಲಿ. ಅಲ್ಲಿ ಹೋದಾಗ ನನಗೆ ಈ ಕಸಿ ಕಟ್ಟೋದನ್ನ ಕೆಲವು ಪಾಠ ಹೇಳಿದ್ರು. ಅಂದ್ರೆ ಒಂದೇ ಜಾತಿಯ ಗಿಡಗಳನ್ನು ಒಂದಕ್ಕೊಂದು ಜಾಯಿಂಟ್ ಮಾಡ್ಬೋದು ಅಂತ ಅಲ್ಲಿ ಕಳಿಸ್ತಕ್ಕಂಥ ಉಪಾಧ್ಯಾಯರು ಉಪನ್ಯಾಸಕರು ಹೇಳಿದ್ರು ನಮ್ಗೆ. ಅದು ತಲೆ ಒಳಗಿತ್ತಲ್ಲ. ಹಿಂಗಾಗಿ ನಾನು ನನಗೆ ಹವ್ಯಾಸ ಅದು, ನೋಡೋಣ ಈ ಗಿಡಕ್ಕೆ ಕೊಡ್ತದಿಲ್ಲೋ ಈ ಗಿಡಕ್ಕೆ ಕೊಡ್ತಿದಿಲ್ಲೋ ಅಂತೇಳಿ ನೋಡಿದಾಗ ನಾನು ಮುಂಚೆ ಎಲ್ಲ ಮಾವಿನ ಗಿಡಕ್ಕೂ ಮಾಡಿ ನೋಡಿದೆ. ಆಮೇಲೆ ನುಗ್ಗಿಗೂ ಸಹ ಕ್ರಾಸ್ ಮಾಡಿದೆ. ಒಂದು ಜಾತಿ ಅದೇ ಜಾತಿಗೂ ಸೇರಿದಂಥ ಒಂದು ಗಿಡ ಸಿಗ್ತದೆ, ಆದರೆ ಅದು ತಿನ್ನುವಂಥದ್ದಲ್ಲ. ಹಿಂಗಾಗಿ ಅದರ ಬಗ್ಗೆ ಬಳಸಲಿಲ್ಲ, ನಾನು ಉಪಯೋಗ ಮಾಡಲಿಲ್ಲ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ,
ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120 ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಆಕಸ್ಮಿಕ 2001ನೇ ಇಶ್ಯೂ ಒಳಗೆ ನಮ್ಮ ತಂಗಿನ ನಾವು ಇಲ್ಲಿ ಗುಳೇದಗುಡ್ಡ ಅಂತ ಒಂದು ಊರಿದೆ, ನನ್ನ ಹಿರಿಯ ದೊಡ್ಡ ತಂಗಿ, ನನ್ನ ಸಹೋದರಿ, ಅವ್ರನ್ನ ಕೊಟ್ಟಿದ್ದೆ. ಅವ್ರು ನಮ್ಮ ಭಾವನಿದ್ರು ಏನದಾರಲ್ಲ ಸರ್, ಅವರು ಗೋವಾದಾಗ ಇರ್ತಿದ್ರು. ಅಲ್ಲಿ ಈ ಬೋಟ್ ಇದ್ರೊಳಗೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ನಮ್ಮ ತಂಗಿನ ಕರೀಲಿಕ್ಕೆ ಹೋಗಿದ್ದೆ ಒಂದು ಸಾರಿ 2001ನೇ ಇಶ್ಯೂ ಒಳಗೆ. ಕರೀಲಿಕ್ಕೆ ಹೋದಾಗ ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಈ ಕಾಡು ಜಾತಿಯ ಒಂದು ಬದನೆ, ಅದಕ್ಕೆ ಭಾಳಷ್ಟು ಹೆಸರಿನಿಂದ ಕರೀತಾರೆ ಸರ್. ಕುದನೆ, ಕಾಡು ಬದನೆ, ಸುಂಡೆಕಾಯಿ, ಗುಳ್ಳ, ಏನೇನೋ ಹೆಸರಿಂದ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ ಸರ್. ಆಮೇಲೆ ಅದು ಎಲ್ಲರೂ ಆಹಾರವಾಗಿಯೂ ಉಪಯೋಗ ಮಾಡ್ತಾರೆ. ಆಮೇಲೆ ಅದು ಆ ಗಿಡ ಏನಿದೆ ಔಷಧೀಯ ಸಸ್ಯನೂ ಕೂಡ ಹೌದು. ಯಾಕಂದ್ರೆ ಕೆಲವು ಪಂಡಿತರು ಬಂದು ಆಯುರ್ವೇದಿಕ್ ಪಂಡಿತರು ಇದು ಔಷಧಿ ಸಸ್ಯ ಅಂತ ಅದು ಏನೇನು ಕೆಲಸ ಮಾಡ್ತದೆ ಎಲ್ಲ ಹೇಳೋದು. ಕಾಡು ಮೂಲ ಇರೋದು ಆಲ್ಮೋಸ್ಟ್ ಸ್ವಲ್ಪ ಔಷಧಿ ಗುಣ ಇರುತ್ತೆ ಸರ್. ಹಿಂಗಾಗಿ ನಾನು ಆ ಗಿಡನ ತಂದು ಇದು ನೋಡಿದೆ. ನಾನು ಅಲ್ಲಿ ನೋಡಲಿಕ್ಕೆ ಗಿಡದ ತಪ್ಪಲದ ಥರ ಹೋಗ್ತದೆ ಇದು. ಈ ಗಿಡಕ್ಕೂ ನಮ್ಮ ಬದ್ನಿಗೂ ಯಾಕೆ ಜಾಯಿಂಟ್ ಮಾಡಬಾರ್ದು? ಯಾಕಂದ್ರೆ 1991ರಿಂದ ನಾನು ಬದನೆ ಬೆಳೀತಾ ಬಂದೆ. ಅವಾಗೆಲ್ಲ ಬೇರೆ ಬೇರೆ ಕಂಪನಿಗಳು ಬರ್ತಿದ್ವು, ಅವ್ನು ಬೆಳೀತಿದ್ದೆ. ನನಗೆ ತಲೆಗೆ ಏನು ಬರ್ತಿತ್ತು ಅಂದರೆ ಇದನ್ನು ಬಹುವಾರ್ಷಿಕವಾಗಿ ಮಾಡಬೇಕು. ಈಗ ಬದನೆ ಅಂದರೆ ಸಾಮಾನ್ಯವಾಗಿ ಹೈಬ್ರಿಡ್ ತಳಿಗಳು 8 ರಿಂದ 9 ತಿಂಗಳಲ್ಲಿ ಸತ್ತು ಹೋಗ್ತದೆ. ಬಟ್ ಇಂಥ ಗಿಡಗಳು ಏನದಾವಲ್ಲ ಇದ್ರ ಮೇಲೆ ಮಾಡಿದ್ರೆ ಜಾಸ್ತಿ ಬರ್ಬೋದು ಅಂತ ಕೇಳಿದೆ. ಹಿಂಗಾಗಿ ಅಲ್ಲಿಂದ ಸ್ವಲ್ಪ ಬೀಜ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ ನಾನು 2001ರಲ್ಲಿ. ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ನಾನು ನಮ್ಮ ತೋಟದಲ್ಲಿ ಸ್ವಲ್ಪ ಸಸಿಗಳನ್ನು ಹಾಕ್ಕೊಂಡು ಅದಕ್ಕೆ ಒಂದು ಕಂಪ್ನಿಯ ಕಲ್ಪತರು ಅಂತ ಬರ್ತಿತ್ತು, ಮೈಕೋ. ಆ ಸಸಿನ ಕ್ರಾಸ್ ಮಾಡಿ ಆ ಹಿಂದಿನ ಭಾಗದಲ್ಲಿ ಅಲ್ಲಿ ನಮ್ಮ ಒಂದು ಕಡೆ ಮೂಲಿ ಒಳಗೆ ಸ್ವಲ್ಪ ಸಸಿಗಳನ್ನು ನಾಟಿ ಮಾಡಿದ್ದೆ ನಾನು. ಅದನ್ನು ಸರಿಯಾಗಿ ಆರೈಕೆ ಮಾಡ್ತಾ ಹೋದೆ. ಅದು 4 ವರ್ಷ ಜೀವಂತ ಇದ್ದು ಗಿಡಗಳು. ನೀವು ಗ್ರಾಫ್ಟ್ ಮಾಡಿ ಮಾಡಿದ್ದೆ? ಹೌದು, ಗ್ರಾಫ್ಟ್ ಮಾಡಿ ಹಾಕಿದ್ರಿ? ಗ್ರಾಫ್ಟ್ ಮಾಡಿ ಹಾಕಿದ್ದೆ. ಅದು 4 ವರ್ಷ ಬಂತು. ಹಿಂಗಾಗಿ ನಾನು ಇದನ್ನ ಅಲ್ಲಿಗೆ ಬಿಟ್ಟೆ. ಯಾಕಂದ್ರೆ ಸಂಸಾರದ ಜಂಜಾಟ ಇಂಥವೆಲ್ಲ ಮಾಡ್ಕೊಂಡು ಕೂರಾಗ, ಯಾಕಂದ್ರೆ ಬದುಕಬೇಕಾಗಿದೆ. ಹೊಸ ಪ್ರಯೋಗಗಳಿಗೆ ನಿಂತಬೇಕಂದ್ರೆ ಮತ್ತೆ ನಮಗೆ ಸಂಪಾದನೆ ಆಗೋದಿಲ್ಲ. ಹಿಂಗಾಗಿ ಅಷ್ಟು ಕೈ ಬಿಟ್ಟಿದ್ದೆ. ಆಕಸ್ಮಿಕ ಈಗ ಒಂದು 6-7 ವರ್ಷದ ಹಿಂದೆ ಏನಾಯ್ತು, ಒಂದ್ಸರಿ ಬದ್ನಿ ನಾಟಿ ಮಾಡಿದ್ದೆ ನಾನು. ಆ ಸಂದರ್ಭದಲ್ಲಿ ನನಗೆ ಒಂದೊಂದು 16 kg ಇದೇನು ಬ್ಯಾಗ್ ಇರ್ತದೆ, ಬಾಕ್ಸ್, 2,000 ರೂಪಾಯಿ ತನಕ ಮಾರಾಟ ಆಯಿತು. ಒಂದು ಬಾಕ್ಸಿಗೆ? ಒಂದು ಬಾಕ್ಸ್. ಬರೀ 1500 ಸಸಿಗಳನ್ನು ನಾನು ನುಗ್ಗೆ ಒಳಗೆ ನಾಟಿ ಮಾಡಿದ್ದೆ. ನುಗ್ಗೆ ಬೆಳೀತಿದ್ದೆ 21 ವರ್ಷದಿಂದ ಕಾಯಮಾಗಿ ನುಗ್ಗೆ ಬೆಳೆದವನು ನಾನು. ನುಗ್ಗೆ ಒಳಗೆ ಅಂತರ ಬೆಳೆಯಾಗಿ ಬದನೆ ಬೆಳೆದಾಗ ಅದು ಇರುವಂಥ ಗಿಡಗಳು 1500. ಆ್ಯಕ್ಚುಲಿ ಅದು ಅಷ್ಟು ದುಡ್ಡು ಆಗಬಾರ್ದು. ಆ 1500 ಗಿಡಕ್ಕೆ 2.5 ಲಕ್ಷ ರೂಪಾಯಿ ಆದಾಯ ಬಂದ್ಬಿಡ್ತೀನಿ ನನಗೆ. ಅದು ಅಂತರ ಬೆಳೆ? ಮತ್ತೆ ಅಂತರ ಬೆಳೆಯಾಗಿ ಅವಾಗ ಮತ್ತೆ ನನಗೆ ಹಿಂದಿನ ನೆನಪು ಬಂತು, ಗ್ರಾಫ್ಟ್ ಮಾಡೋಕೆ ಪ್ರಯತ್ನ ಮಾಡೋಣ ಅಂತ. ಅವಾಗ ಗ್ರಾಫ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ ನಾನು. ಮಾಡೋಕ್ಕೆ ಶುರು ಮಾಡಿದಾಗ ಆಕಸ್ಮಿಕ ನಮ್ಮ ಡಾಕ್ಟರ್ MB ಪಾಟೀಲ್ರು ಈಗ ಏನು ಅಕಾಡೆಮಿ ಹೇಳಿದ್ರಿ, ಅವ್ರು ನನಗೆ ಒಳ್ಳೆ ಆತ್ಮೀಯರು. ನನ್ನ ತೋಟಕ್ಕೆ ಹೆಚ್ಚು ಕಡಿಮೆ ಒಂದು 20-30 ಸಾರಿ ಬಂದು ಹೋಗಿದ್ದಾರೆ. ಅವ್ರ ಜೊತೆ ಈ ವಿಷಯನ ನಾನು ಹಂಚ್ಕೊಂಡೆ. ಅದು ಹಂಚ್ಕೊಳ್ಳಿಕ್ಕೆ ಕಾರಣ ಏನಂದರೆ, ಒಂದು ಸಾರಿ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕದವರು ಒಂದು ಕಾರ್ಯಕ್ರಮ ಮಾಡಿದ್ರು ಇಲ್ಲಿ. ನಮ್ಮ ಬಸವರಾಜ್ ಸ್ಟೇಡಿಯಂ ಏನಿದಾರಲ್ರಿ, ಅಲ್ಲಿ ಡಾಕ್ಟರ್ ನಾರಾಯಣ ರೆಡ್ಡಿ ಅವರು ಬಂದಿದ್ರು. ಅವರು ಒಂದು ಭಾಷಣ ಮಾಡುವಾಗ ಒಂದು ವಿಷಯ ಈ ವಿಷಯವಾಗಿ ಮಾತಾಡಿದರು ಅವರು.
ಹಿಂಗೆ ಬದನೆ ಗಿಡ ಕಸಿ ಕಟ್ಟಿದಾಗ 8 ವರ್ಷದವರೆಗೂ ಜೀವಂತ ಇಟ್ಟಿದ್ದೆ ನಾನು ಅಂತ. ತಕ್ಷಣ ಅದು ಮತ್ತೆ ಫ್ಲ್ಯಾಶ್ ನನ್ನ ತಲೆಯೊಳಗೆ ಬಂತು. ಅವಾಗ ನಮ್ಮ ಡಾಕ್ಟರ್ ಎಂ ಬಿ ಪಾಟೀಲ್ ಜೊತೆ ಈ ವಿಷಯ ಮಾತಾಡಿದಾಗ ಅವ್ರು ಏನು ಹೇಳಿದರು, ಸಿರಾಜ್ ಅವರೇ, ಆ ಗಿಡದ ಕಾಯಿ ಜನ ಉಪಯೋಗ ಮಾಡ್ತಿರ್ಬೇಕು, ಅದನ್ನು ಆಹಾರವಾಗಿ ಬಳಸಿದ್ರೆ ಮಾಡಿರಿ, ಇಲ್ಲಾಂದ್ರೆ ಮಾಡಬೇಡ್ರಿ. ಯಾಕಂದ್ರೆ ಅಕಸ್ಮಾತ್ ನೀವು ಗ್ರಾಫ್ಟ್ ಮಾಡಿದ ಮೇಲೆ ಆ ಗಿಡ ಏನಾದರೂ ವಿಷಕಾರಕ ಗುಣಗಳಿದ್ದು ಅಂದರೆ ಆ ಮುಂದೆ ಬರ್ತಕ್ಕಂಥ ಕಾಯಿಗಳಲ್ಲಿ ಬರ್ತದೆ ಅದು. ಹೌದು. ಮುಂದೆ ತೊಗೊಂಡಂಥ ಜನರು ಏನಾದ್ರು ತೊಂದರೆ ಆಯ್ತು ಅಂದರೆ ನಿಮಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಅದನ್ನು ಮೊದಲು ಪರೀಕ್ಷೆ ಮಾಡ್ರಿ ಅಂತ ಈಗ 4-5 ವರ್ಷದಿಂದ ಹೇಳಿದರು ಸರ್ ಅವರು. ಅವ್ರ ಆಫೀಸ್ನಲ್ಲಿ ಕೊಪ್ಪಳದಲ್ಲಿ ಕೃಷಿ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಿದ್ರು KVKದೊಳಗೆ. ಅವ್ರು ನನ್ನ ತೋಟಕ್ಕೆ ಬರ್ತಾ ಇರೋದ್ರಿಂದ ನಾನು ಕೊಪ್ಪಳಕ್ಕೆ ಹೋದಾಗ ಅಲ್ಲಿ ಭೇಟಿ ಆಗ್ತಿದ್ದೆ. ಅವ್ರ ಜೊತೆ ಮಾತಾಡಿದೆ. ಅದನ್ನು ನಾನು ಇದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದೆ, ತಿಂತಾರೋ ಇಲ್ಲೋ. ಆವಾಗ ಇದ್ರದ್ದು ಗೊತ್ತಾಯಿತು, ತಮಿಳಿಯನ್ಸ್ ಬಹಳ ಉಪಯೋಗ ಮಾಡ್ತಾರೆ ಸರ್ ಇದನ್ನು ಪಲ್ಯವಾಗಿ ಒಂದು ಸಾಂಬಾರು ಪದಾರ್ಥವಾಗಿ ಇದನ್ನು ಭಾಳ ಚೆನ್ನಾಗಿ ಟೇಸ್ಟ್ ಆಗ್ತದಂತೆ. ಒಬ್ಬರು ತಮಿಳಿಯನ್ಸ್ ಹೊಸಪೇಟೆನೊಳಗೆ ಭೇಟಿಯಾಗಿದ್ದರು. ಈ ಕಾಯಿನ ನೋಡಿದಾಗ ಅವ್ರ ಜೊತೆ ಮಾತಾಡಿದೆ ನಾನು. ಈ ಕಾಯಿ ಭಾಳ ಶಕ್ತಿಯುತವಾಗಿರ್ತದೆ ಸರ್, ಪಚನ ಮಾಡ್ಕೊಳ್ಳೋ ತಾಕತ್ತಿರಬೇಕು, ಅಷ್ಟು ನ್ಯೂಟ್ರಿಯೆಂಟ್ ಇರ್ತದೆ ಅದರಲ್ಲಿ. ಏನ್ರಿ, ಹೀಗಾಗಿ ಇದು ತಿಂತೀವಿ ನಾವೆಲ್ಲ, ಉಪಯೋಗ ಮಾಡ್ತೀವಿ, ಕಾಡು ಬದನೆ ಅಂತ ಹೇಳಿದ್ರು. ಆವಾಗ ನನಗೆ ಒಂದು ವಿಶ್ವಾಸ ಬಂತು ಮಾಡ್ಬೋದು ಅಂತ. ಅವಾಗ ಇದನ್ನು ಮಾಡ್ಲಿಕ್ಕೆ ಶುರು ಮಾಡಿದೆ. ಮತ್ತೆ ಕಾರಣಾಂತರದಿಂದ ಮತ್ತೊಂದು ವರ್ಷ ಬಿಟ್ಟೆ. ಮತ್ತು ಈಗ 2-3 ವರ್ಷದಿಂದ ಪ್ರಾರಂಭ ಮಾಡಿದ್ದೀನಿ. ಇತ್ತೀಚೆಗಂತೂ ಇಡೀ ಕರ್ನಾಟಕ ತುಂಬ ನನಗೆ ಆರ್ಡರ್ ಬರ್ತಾ ಇದೆ. ನನ್ನ ಅಷ್ಟು ಆರ್ಡರ್ಗಳಿಗೆ ಪೂರೈಸೋ ತಾಕತ್ತು ನನ್ನಲ್ಲಿ ಇಲ್ಲ, ಅಷ್ಟು ಜನ ಕೇಳ್ತಾ ಇದ್ದಾರೆ ಸರ್. ಸರ್, ಈಗ ನಾವು ಗ್ರಾಫ್ಟಿಂಗ್ ಮಾಡ್ಬೇಕಂದ್ರೆ ಈ ಕಾಡು ಬದನೆ ಏನಕ್ಕೆ ಸರ್, ಅದ್ರ ಮೇಲೆ ಏನಕ್ಕೆ ಮಾಡಬೇಕು? ಈಗ ಕಾಡು ಬದನೆ ಯಾಕಂತಂದರೆ ಭಾಳ ವರ್ಷದವರೆಗೆ ಜೀವಂತ ಇರ್ತದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಸರ್. ಹಾಂ ಸರ್. ಮೊದಲನೇದಾಗಿ 15 ವರ್ಷ ಜೀವಂತ ಇರುತ್ತೆ ಅಂತ ಹೇಳ್ತಾರೆ ಸರ್. ಓಕೆ. ಹಾಂ. ಆಮೇಲೆ ಸಾಕಾಗುವಷ್ಟು ನ್ಯೂಟ್ರಿಯೆಂಟ್ಗಳನ್ನು ತಗೊಳ್ತದೆ ಇದು. ಆಮೇಲೆ ಬಂಜರು ಭೂಮಿಯಲ್ಲಿಯೂ ಸಹ ಇದು ಬೆಳೀತಕ್ಕಂಥ ಶಕ್ತಿ ಇದೆ ಸರ್. ಓಕೆ. ಕಾಡು ಬದನೆಗೆ. ಆಮೇಲೆ ತೇವಾಂಶ ಇಲ್ಲದೇ ಇದ್ರೂ ತಡ್ಕೊಳ್ತಕ್ಕಂಥ ಶಕ್ತಿ ಇದೆ. ತೇವಾಂಶ ಜಾಸ್ತಿ ಬಂದರೂ ತಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಅದ್ರ ಜೊತೆಗೆ ಈ ಸೊರಗು ರೋಗ ಏನು ಬರ್ತದೆ ತರಕಾರಿ ಸಸ್ಯಗಳಲ್ಲಿ, ಸೊರಗು ರೋಗ. ಆಮೇಲೆ ಇನ್ನೊಂದು ನೆಮೋಟಿಡ್ ಅಂತ ಒಂದು ಬರ್ತದೆ ಸರ್. ನಾವು ಸಾಮಾನ್ಯವಾಗಿ ನಮ್ಮ ಎಲ್ಲ ತರಕಾರಿ, ಟೊಮೆಟೊ, ಬದನೆ, ಜಂತುಹುಳು ಏನು ಬರ್ತದೆ, ಇವನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಈ ಕಾಡು ಬದನೆಗೆ ಇರೋದ್ರಿಂದ ಇದ್ರ ಮೇಲೆ ಕಟ್ಟೋದ್ರಿಂದ ಈ ನಮ್ಮ ತರಕಾರಿ ಸಸ್ಯಗಳ ಆಯುಷ್ಯ ಮತ್ತು ಇಳುವರಿ ಪ್ರಮಾಣ ಜಾಸ್ತಿ ಆಗ್ತದೆ ರೀ. ಆಮೇಲೆ ಈ ರೋಗ ಮತ್ತು ಕೀಟಗಳಿಗೆ ಏನಾದರೂ ರೆಸಿಸ್ಟೆಂಟ್ ಇದೆಯಾ ಸರ್ ಅದು? ಅಂದರೆ ರೋಗ ಮತ್ತು ಕೀಟಗಳಿಗೆ ಏನು ರೆಸಿಸ್ಟೆಂಟ್ ಇಲ್ಲ, ಯಾಕಂದ್ರೆ ಮೇಲೆ ಇರ್ತಕ್ಕಂಥದ್ದು ನಮ್ಮ ಜಾತಿಯಾಗಿರೋದ್ರಿಂದ ಕೆಳಗಡೆ ಒಳಗಡೆಯಿಂದ ಏನು ಬರ್ತದೆ ನೋಡ್ರಿ ಸರ್. ಈಗ ಬೇರೆ ಮುಖಾಂತರ ಬರ್ತಕ್ಕಂಥದ್ದು ಸ್ವರ್ಗ ರೋಗ, ಸಿಡಿ ಅಂತ ಕರಿತೀವಿ ನಾವು, ಬಿಲ್ಟ್ ಅಂತ ಕರಿತಾರಲ್ರಿ, ಆ ರೋಗ ತಡ್ಕೊಳ್ತದೆ ಇದು. ಆಮೇಲೆ ನೆಮೋಟಿಡ್ ಹುಳ ಏನು ಬರ್ತದೆ, ಜಂತುಹುಳು, ಅದನ್ನು ಇದಕ್ಕೆ ಬರೋದಿಲ್ಲ ಸರ್. ಕೆಲವೊಂದು ಕಾಂಡ ಕೊರಕನು ಕೆಲವೊಂದು ಮಟ್ಟಿಗೆ ತಡ್ಕೊಳತ್ತೆ. ಕಾಂಡ ಕೊರಕ ಬರ್ತದೆ ಸರ್. ಬಟ್ ಇಲ್ಲಿ ಜಂತುಹುಳು ಮತ್ತು ಸ್ವರ್ಗ ರೋಗ ಮೇನ್. ಯಾಕಂದ್ರೆ ಈಗ ಉದಾಹರಣೆಗೆ ನನಗೆಲ್ಲ ಬಹಳ ಕಡೆಯಿಂದ ಆರ್ಡರ್ ಬರೋದ್ರಲ್ಲಿ ಮಂಡ್ಯ ಮೈಸೂರು ಭಾಗದ ಜನ ಅವರೆಲ್ಲ ಮೇಜರ್ ಆಗಿ ತರಕಾರಿ ಬೆಳಿತಾರೆ. ಟೊಮೆಟೊ ಮತ್ತು ಬದನೆ ಮೇಜರ್ ಬೆಳಿತಾರೆ ಅವರು. ನಾವೆಲ್ಲ ಇಲ್ಲಿ ಈ ಕಡೆ ಭಾಗದ ಉತ್ತರ ಕರ್ನಾಟಕದವರೆಲ್ಲ ಮೆಕ್ಕೆಜೋಳ, ಸೂರ್ಯಕಾಂತಿ, ತೊಗರಿ ಏನು ಬೆಳಿತೀವಿ, ಆ ಥರ ಇಲ್ಲಿ 10 ಎಕರೆ ಟೊಮೆಟೊ ಬೆಳಿತಾರೆ, 4 ಎಕರೆ ಬದನೆ ಬೆಳಿತಾರೆ ಸರ್. ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಆ ಭೂಮಿ ಸ್ವಲ್ಪ ಶೀತ ಹಿಡಿತದೆ ರೀ. ಶೀತ ಹಿಡಿದು ಈ ನಮ್ಮ ಬದನೆ ಅಥವಾ ಟೊಮೆಟೊ, ಮೆಣಸು ಏನೋ ಹಾಕಲಿ ಭಾಳಷ್ಟು ಗಿಡಗಳು ಸಾಯ್ತವೆ ಸರ್. ಸಾಯೋದ್ರಿಂದ ಅವರಿಗೆ ಅಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಅಂದರೆ ಈಗ 100 ಸಸಿಗಳನ್ನು ನಾಟಿ ಮಾಡಿದರೆ 50 ಸಸಿಗಳು ಫೇಲ್ಯೂರ್ ಆಗಿಬಿಟ್ರೆ ಅವನು ಅರ್ಧ ಖರ್ಚು ಆ ಫೇಲ್ ಆದ ಸಸಿಗಳಿಗೂ ಕೊಟ್ಟಿರ್ತಾನೆ ಅವನು. ಹೀಗಾಗಿ ಲಾಸ್ ಆಗ್ತದೆ. ಹೀಗಾಗಿ ಆ ಭಾಗದ ಜನ ಏನಂತಾರೆ, ಇಂಥ ಹೊಸ ವಿಧಾನಗಳಿಗೆ ಮೊರೆ ಹೋಗಕತ್ತಾರೆ ಸರ್ ಈಗ. ಹೀಗಾಗಿ ಅವ್ರಿಗೆ ಭಾಳ ಅನುಕೂಲ ಇದೆ ಇದು. ಹೀಗಾಗಿ ಆ ಭಾಗದಿಂದನೇ ಒಬ್ಬೊಬ್ಬ ರೈತ ನನಗೆ 3-4 ಸಾವಿರ ಸಸಿಗಳನ್ನು ಆರ್ಡರ್ ಕೊಡ್ತಾ ಇದ್ದಾನೆ. ಮಂಡ್ಯ, ಮೈಸೂರು, ಈಗ ಆಲ್ರೆಡಿ ಅವ್ರದ್ದೇ ರೆಡಿ ಆಗ್ತಾ ಇದೆ ಇಲ್ಲಿ ಏನ್ರಿ. ಹೀಗಾಗಿ ಆ ಗುಣಗಳನ್ನು ಹೊಂದಿರೋದ್ರಿಂದ ಇದು ನಮ್ಮ ಕಸಿ ಕಟ್ಟಲಿಕ್ಕೆ ಭಾಳ ಯೋಗ್ಯ. ನಂತರ ಏನಾಗ್ತದೆ ಅಂದರೆ ಇದು ಕೆಳಗಡೆ ಇದರ ಬೇರುಗಳು ದೂರದವರೆಗೆ ಹೋಗ್ತದೆ ರೀ. ನಮ್ಮ ವೈಟ್ ರೂಟ್ಸ್ಗಳು ಏನದಾವ ನೋಡ್ತಾರೆ, ದೂರದ ಹೋಗಿ ಅಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟನ್ನು ತೊಗೊಂಡು ತನ್ನ ಮೇಲೆ ನನ್ನ ಗಿಡನ ಐತೆ ಅಂತ ತಿಳ್ಕೊಂಡು ಅದು ತನ್ನ ಕೊಡ್ತಿರ್ತದೆ. ಬಟ್ ಅಲ್ಲಿ ಸ್ವಲ್ಪ ಆಹಾರ ತಿಂತಕ್ಕಂಥ ಒಂದು ಬೆಳೆ ಅದ್ರ ಮೇಲೆ ಕುಂತಿರ್ತದೆ ತಿನ್ನಲಿಕ್ಕೆ. ಹೀಗಾಗಿ ಅದಕ್ಕೆ ಸಾಕಾವಷ್ಟು ಆಹಾರ ಸಿಕ್ಕಾಗ ವಿಚಿತ್ರವಾಗಿ ಬೆಳೆದು ಬಿಡ್ತದೆ ಸರ್ ಇದು. ಈಗ ಸಾಮಾನ್ಯವಾಗಿ ನಾವು ಬದನೆ ನಾಟಿ ಮಾಡಿದಾಗ ಭಾಳ ಅಂದರೆ ಒಂದು 4 ಅಡಿ ತನಕ ಒಳ್ಳೆ ಫಲವತ್ತಾಗಿ ನಾವು ಬೆಳೆಸಿದಾಗ, ಸಾಕಾವಷ್ಟು ನ್ಯೂಟ್ರಿಯೆಂಟ್ ಕೊಳಿಸಿದಾಗ 4 ಅಡಿ ಎತ್ತರ ಬೆಳೀತದೆ. ಆಮೇಲೆ ಇಳುವರಿ ಭಾಳ ಅಂದರೆ ಈಗ ಇದು ಕೊಡೋದು, ಈಗ ಉದಾಹರಣೆಗೆ ಬದನೆ ಇದೆ, ಇಳುವರಿ ಎಷ್ಟು ಕೊಡ್ಬೋದು ಅಂತಂದರೆ ತಾನು ಸಾಯೋದ್ರೊಳಗಾಗಿ ಸಾಮಾನ್ಯ ಬದನೆ 15 - 20 kg ಕೊಡ್ತದೆ. ಇದ್ರ ಮೇಲೆ ನಾವು ಅದನ್ನು ಕಸಿ ಕಟ್ಟಿದಾಗ ಏನಾಗ್ತದೆ ಅಂದರೆ ವಾರಕ್ಕೆ 10 - 12 kg ಕೊಡ್ತಕ್ಕಂಥ ಸಾಮರ್ಥ್ಯ ಬಂದ್ಬಿಡ್ತದೆ.
ನಾವು ಲಾಸ್ಟ್ ಟೈಮ್ ಮಲ್ಲಣ್ಣ ಅವ್ರದ್ದು ನೋಡಿದ್ವಿ ಸರ್. ಹಾಂ ಸರ್. ನಾವು ಅವ್ರಿಗೆ ಕೇಳಿದ್ವಿ ಸರ್, ಇದು ಏನು ಒಳ್ಳೆ ಮರ ಬೆಳೆದಂಗ ಬೆಳೆಯಕತೈತಿ, ನೀವೇನ್ ಬರೀ 3 ಅಡಿ ಕೊಟ್ರಿ ಇದಕ್ಕ ಅಂತ ಹೇಳಿ ಅಂದ್ವಿ. ಇಲ್ಲ ಸರ್, ಇದಕ್ಕೆ ಈಗ ಜಾಸ್ತಿ ಮಾಡ್ತೀವಿ, 6 ಅಡಿ ಮಾಡ್ತೀವಿ. ನಮ್ಗೆ ಫಸ್ಟ್ ಟೈಮ್ ಮಾಡಿದಾಗ ಐಡಿಯಾ ಆಗಿರ್ಲಿಲ್ಲ. ನಾವು ಸಾಮಾನ್ಯ ಬದನೆ ತರನೇ ಇದು ಬೆಳೀತು ಅನ್ಕೊಂಡಿದ್ವಿ. ಈಗ ಹೆಂಗೆ ಈಗ ಬಾಳೆ ಕೊಡ್ತೀವಲ್ಲ ಆ ರೀತಿ ಫುಲ್ ಸ್ಪೇಸ್ ಕೊಟ್ಟು ಗಿಡ ಬೆಳೆಸದಕ್ಕೆ ಬೆಳೆಸ್ತೀವಿ ಅಂತ ಹೇಳ್ತಿದ್ರು ಸರ್ ಅವ್ರು. ಅದೇ ನಾನು ಹೋಗಿದ್ದೆ ಅವರು ಮಲ್ಲಣ್ಣ ಅವ್ರ ಹತ್ರ. ಹೋದಾಗ ಭಾಳ ಡಿಸ್ಟೆನ್ಸ್ ಕಡಿಮೆ ಇಟ್ಟಿದ್ರು. ತಕ್ಷಣ ಹೇಳಿದೆ, ಸರ್ ನೀವು ಹಿಡಿತು ತಪ್ಪಿದು, ಯಾಕಂದ್ರೆ ನಾನು ಹಿಂದೆ ಬೆಳೆದು ನೋಡಿದ್ದೀನಿ, ಅನುಭವ ಆಗಿದೆ ನನಗೆ. ಇದು ಭಾಳ ಹೆಮ್ಮರವಾಗಿ ಬೆಳೀತದೆ, ಅಗಲಾಗಿ ಬೆಳೀತದೆ ರೀ. ಸುತ್ತಳತೆ ಒಂದು ಗಿಡ 4 ಫೀಟ್ ಸುತ್ತಳತೆ ತೊಗೊತದೆ ರೀ. ಹೌದು, ಹೆಚ್ಚು ಕಡಿಮೆ 6 ರಿಂದ 7 ಅಡಿವರೆಗೂ ಹತ್ರ ಬೆಳೀತದೆ. ಹಂಗಾಗಿ ನೀವು ಇಟ್ಟಂಥ ಡಿಸ್ಟೆನ್ಸ್ ತಪ್ಪಿದೆ. ಸಾಧ್ಯ ಆದರೆ ಒಂದು ಸಾಲು ಕಿತ್ತಿ ಬಿಡ್ರಿ. ಕಿತ್ತಕ್ಕೆ ಮನಸ್ಸೇ ಆಗಲಿಲ್ಲ ಅಂತಂದರೆ ಮತ್ತೊಂದು ಸರಿ ಬೇರೆ ಕಡೆ ನಾಟಿ ಮಾಡ್ಕೊಡ್ರಿ, ಇದು ಬಂದಷ್ಟು ದಿನ ಬರಲಿ ಅಂತ ಹೇಳಿದೆ. ಇಲ್ಲ ಸರ್ ಆಯಿತು, ಇದು ಬಂದಷ್ಟು ದಿನ ಬರಲಿ, ಅಷ್ಟೇ ಮಾಡಿ ನೆಕ್ಸ್ಟ್ ನನಗೆ ಇನ್ನೊಂದು ಸ್ವಲ್ಪ ಸಸಿಗಳನ್ನು ಮಾಡಿಕೊಟ್ಟು ಬಿಡ್ರಿ, ನೆಕ್ಸ್ಟ್ ನೀವು ಹೇಳಿದ ಪ್ರಕಾರನೇ ಬೆಳೀತೀನಿ ಅಂತ ಅವ್ರು ಹೇಳಿದರು. ಹೌದು ಏನು ಸರ್, ಈಗ ಅವ್ರದ್ದೇ ಸಸಿ ರೆಡಿ ಆಗ್ತಾ ಇದೆ ಸರ್. ಹಾಂ ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಮೊಹಮ್ಮದ್ ಸಿರಾಜುದ್ದೀನ್ ಮೂಲಿಮನಿ ಸರ್ ಅವರು ಹೇಳ್ತಾ ಇದ್ರು, ಈ ಪ್ರದೇಶ ಏನಿದೆ ಇದು ತುಂಬ ಒಂಥರ ಒಣಭೂಮಿ ಪ್ರದೇಶ. ಇಲ್ಲಿ ತೋಟಗಾರಿಕಾ ಬೆಳೆಗಳು ಬೆಳಿಬೇಕಾದ್ರೆ ಬಹಳಷ್ಟು ಚಾಲೆಂಜಸ್ಗಳು ಬರ್ತಾಯಿದ್ವು. ನಾನು ಗಂಗಾವತಿ ಭಾಗದಲ್ಲಿ ನನ್ನ ಗೆಳೆಯರು ಇರೋದ್ರಿಂದ ಅಲ್ಲಿಂದ ಯಾವ ರೀತಿ ಅಲ್ಲಿ ಭತ್ತ ಬೆಳೀತಾರೆ ಅಂತ ನಾನು ಮೊದಲೇ ನೋಡಿದ್ದೆ. ಅದನ್ನು ನಮ್ಮ ಭಾಗದಲ್ಲಿ ಮೊದಲನೇ ಬಾರಿಗೆ ಪ್ರಯತ್ನ ಮಾಡಿದೆ. ಎಕರೆಗೆ 30 ರಿಂದ 35 ಚೀಲ ತೆಗೆದೆ. ಆದರೂ ಕೂಡ ಈ ಭಾಗದಲ್ಲಿ ಸ್ವಲ್ಪ ಅದರದ್ದು ಮಾರುಕಟ್ಟೆ ಪ್ರಾಬ್ಲಮ್ ಆದ್ದರಿಂದ ನಾನು ಹೊಸ ಬೆಳೆಗಳನ್ನು ಹುಡುಕ್ತೆ. ಅದಾದಮೇಲೆ ನನಗೆ ಸುಭಾಷ್ ಪಾಳೆಗಾರ್ ಸರ್ ಅವ್ರದ್ದು ಪರಿಚಯವಾಯಿತು. ಅದಾದಮೇಲೆ ನಾನು ಈ ರೀತಿ ಸಾವಯವದಲ್ಲಿ ಕೃಷಿಯನ್ನು ಮಾಡಿದೆ. ಅದರಲ್ಲೂ ನಿಂಬೆ, ನುಗ್ಗೆಕಾಯಿ, ಸೀತಾಫಲ ಈ ರೀತಿಯ ಕೃಷಿಯನ್ನು ಮಾಡಿ ಇವಾಗ ಹಂತವಾಗಿ ಮುಂದುವರೆದು ನಾನು ಈಗ ಈ ಬದನೆ ಕಸಿ ಮಾಡೋದನ್ನು ಕಲಿತು ಅದರಲ್ಲಿ ನರ್ಸರಿ ಮಾಡಿ ಮುಂದುವರಿತಾ ಇದ್ದೀನಿ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಅವ್ರದ್ದು ಇನ್ನೊಂದು ಕಾರ್ಯಕ್ರಮ ಕೂಡ ನಾವು ಮಾಡ್ತಾಯಿದ್ದೀವಿ ಮುಂದೆ. ಈ ಕಸಿ ಬದನೆ ಅಂದರೆ ಏನಕ್ಕೆ ಇವರು ಮಾಡೋಕ್ಕೆ ಹೊರಟರು, ನರ್ಸರಿನೇ ಏನಕ್ಕೆ ಮಾಡ್ಬೇಕಂತ ಹೊರಟರು ಅನ್ನೋದು ಎಲ್ಲ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಇವರು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂಥ ನಮ್ಮ ಅಯೋಧ್ಯೆ ಕ್ರಾಪ್ಸ್ ಅಕಾಡೆಮಿಯ ಡಾಕ್ಟರ್ ಮಾಂತೇಶ್ ಪಾಟೀಲ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.